ಮೊದಲ ಭಕ್ತಿಗೀತೆಗಳ ಗ್ರಾಮಫೋನ್ ಪ್ಲೇಟು ರಂಗರಾಯರ್ ಸಂಗೀತ. ರಂಗರಾಯರ ವಿಶೇಷ ಏನು ಅಂತಂದ್ರೆ ಅವರು ವೀಣೆಯಲ್ಲಿ ಬಹಳ ಎಕ್ಸ್ಪರ್ಟ್. ಬಸ್ ಪಾಸ್ ಸಿಕ್ಕಿರೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಿರ್ಲಿಲ್ಲ, ಬಸ್ ಪಾಸ್ ಸಿಗ್ಲಿಲ್ಲ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಅಣ್ಣವ್ರ ಜೊತೆಗೆ ಬೆಸ್ಟ್ ಕಂಪೋಸಿಷನ್ ಅಂತಂದ್ರೆ ಎಸ್ ಜಾನಕಿನೇ. ಜಾನಕಿ ಬರ್ದೆ ನಾನು ಹಾಡಲ್ಲ, ಧನ್ಯ ಮೇಲೆ ಆಗ್ಬೇಕು ಅಂದ್ರೆ ಎಸ್ ಜಾನಕಿ. ಒಬ್ರಿಗೆ 16 ವರ್ಷ, ಒಬ್ರಿಗೆ 18 ವರ್ಷ. ಸೊ ಗಂಡಸಲ್ಲಿ ಏನ್ ನೀವು ಮ್ಯೂಸಿಕ್ ಡೈರೆಕ್ಟರ್, ನೀವು ಹುಡುಗರು ಆಟ ಆಡೋ ಹುಡುಗರು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಸೊ ಇನ್ನೊಬ್ರು ಎಂ ರಂಗರಾವ್. ರಂಗರಾವು ಬಹುಶಃ ಭಕ್ತಿಗೀತೆಗಳಲ್ಲಿ ಕನ್ನಡದಲ್ಲಿ ನಮ್ಮಲ್ಲಿ ಶರಣು ಶರಣಯ್ಯ, ಶರಣ ಬೆನಕ, ಭಾದ್ರಪದ ಶುಕ್ಲದ ಚೌತಿ ಎಂದು, ಅಥವಾ ಉಡುಪಿ ಇದು ಎಲ್ಲ ಶಬರಿಮಲೆ ಅಯ್ಯಪ್ಪ. ಹೌದು, ಅಯ್ಯಪ್ಪ ಉಪೇಂದ್ರ ಕುಮಾರ್ ಮಾಡಿರೋದು. ಉಪೇಂದ್ರ ಕುಮಾರ್ ಇದೆಲ್ಲ ರಂಗರಾಯರು ಮಾಡಿದ್ರು. ಸೊ ನಮ್ಮಲ್ಲಿ ಮೊದಲ ಭಕ್ತಿಗೀತೆಗಳ ಗ್ರಾಮಫೋನ್ ಪ್ಲೇಟು ರಂಗರಾಯರ್ ಸಂಗೀತ ನಿರ್ದೇಶನ. ಹಾಗಾಗಿ ರಂಗರಾಯರು ಸಾಕಷ್ಟು ಭಕ್ತಿಗೀತೆಗಳನ್ನ ಅಣ್ಣವ್ರ ಹತ್ರ ಹಾಡಿಸಿದ್ದಾರೆ. ರಂಗರಾಯರ ವಿಶೇಷ ಏನು ಅಂತಂದ್ರೆ ಅವರು ವೀಣೆಯಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ರು. ವೀಣೆ ರಂಗರಾಯರು ಅಂತಲೇ ಅವರನ್ನ ಕರೀತಾ ಇದ್ದಿದ್ದು. ಅವ್ರ ತಾಯಿ ಬಹಳ ಅದ್ಭುತವಾಗಿ ವೀಣೆ ನುಡಿಸೋರು. ತಾಯಿನೇ ಗುರುವಾಗಿ ಸ್ವೀಕಾರ ಮಾಡಿ ಅವ್ರು ಸಿನಿಮಾಗೆ ಬರ್ಬೇಕು ಅನ್ನೋದೇನು ಇರಲಿಲ್ಲ ಅವರಿಗೆ. HAL ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು. HAL ಇನ್ಸ್ಪೆಕ್ಟರ್ ಆಗಿದ್ದಾಗ ಅವರು ರೂಮ್ ಮಾಡ್ಕೊಂಡಿದ್ರು. ರೂಮ್ ಮಾಡಿಕೊಂಡು ದಿನ ಸೈಕಲಲ್ಲಿ ಹೋಗಿ ಬಂದು ಮಾಡೋರು. ಅದೊಂದು ಬಹಳ ರಂಗರಾಯರು ಯಾವಾಗಲೂ ಹೇಳ್ತಾ ಇದ್ದ ಕಥೆ ಇದೆ. ಏನಂದ್ರೆ ಬಸ್ ಪಾಸ್ಗೆ ಅವ್ರು ಅಪ್ಲೈ ಮಾಡಿದ್ರು. ಬಸ್ ಪಾಸ್ಗೆ ನೀವು HAL ಎಂಪ್ಲಾಯಿ ಅಂತ ಹೇಳಿ ಒಂದು ಲೆಟರ್ ಕೊಡಬೇಕು. ಆ ಲೆಟರ್ ಕೊಡದೇ ಇದ್ರೆ ಬಸ್ ಪಾಸ್ ಕೊಡಲ್ಲ ಅಂತ ಇವ್ರೇನೋ ತಕರಾರು ಮಾಡಿದ್ರು. ಅವರು ನೀನು ಅಪ್ರೆಂಟಿಸು, ನೀನು ಪರ್ಮನೆಂಟ್ ಆಗಿದ್ರೆ ನಾವು ಹಂಗೆ ಲೆಟರ್ ಕೊಡಕ್ ಬರಲ್ಲ ಅಂತ ಅವರು ಈ ಥರದ್ದೊಂದು ತೊಡಕಿನಿಂದ ಇವ್ರಿಗೆ ದಿನಾ ಸೈಕಲ್ ತುಳ್ಕೊಂಡು ಹೋಗ್ಬೇಕು. 17 ಕಿಲೋಮೀಟರ್ ಸೈಕಲ್ ತುಳಿತಾ ಇದ್ರು. ಸೊ ಅಷ್ಟೊತ್ತಿಗೆ ಇವರಿಗೆ ತೆಲುಗಲ್ಲಿ ತಾತಯ್ಯ ಸಿನಿಮಾಕ್ಕೆ ನೀವು ವೀಣೆ ನುಡಿಸ್ತೀರಾ ಅಂತ ಒಂದು ಆಫರ್ ಬಂತಂತೆ. ಇವರು ಇದ್ಯಾರು ದಿನ ಸೈಕಲ್ ತುಳಿಯೋದು, ಅದ್ರ ಮೇಲೆ ವೀಣೆನ ನುಡಿಸೋಣ ಅಂತ ಹಿಂಗೆ ಅವರು ಆ ಥಾಟಲ್ಲಿ ಅವರು ತುಂಬಾ ಸಲ ಹೇಳೋರು ರಂಗರಾಯರು, ಯಾರು ಬಸ್ ಪಾಸ್ ಸಿಕ್ಕಿರೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಿರ್ಲಿಲ್ಲ, ಬಸ್ ಪಾಸ್ ಸಿಗ್ಲಿಲ್ಲ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆದ್ರು. ಈ ತರ ಸ್ಟೋರಿ ಇದೆ. ಹೌದು. ಆಮೇಲೆ ಭಕ್ತ ಕನಕದಾಸ ಸಿನಿಮಾಕ್ಕೆ ಅವರು ಎಂ ವೆಂಕಟರಾಜು ಅವರ ಜೊತೆಗೆ ಇವರು ವೀಣೆ ನುಡಿಸಿದ್ರು. ಅದರ ಬ್ಯಾಕ್ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ರು. ಇದಾದ್ಮೇಲೆ ರಂಗರಾಯರಿಗೆ ಸ್ವತಂತ್ರ ಸಂಗೀತ ನಿರ್ದೇಶಕರಾಗುವ ಅವಕಾಶ ಸಿಕ್ತು. ರಂಗರಾಯರು ರಾಜ್ಕುಮಾರಿ ಮಾಡಿದ ಸಿನಿಮಾಗಳಲ್ಲೆಲ್ಲ ಬಹದ್ದೂರ್ ಗಂಡು, ಅದರಲ್ಲಿ ಗಂಡು ಎಂದರೆ ಗಂಡು, ಸೊ ಅದ್ಭುತವಾದ ಹಾಡುಗಳನ್ನ ಮಾಡಿದ್ರು. ಬಡವರು ಬಂದು ಅವ್ರು ಮಾಡಿದಂತಹ ಇದು. ಆಮೇಲೆ ವಸಂತ ಗೀತ, ಹೊಸ ಬೆಳಕು. ಹೊಸ ಬೆಳಕಲ್ಲಿ ಕುವೆಂಪುದ ಒಂದು ಹಾಡು ಬಳಸ್ಕೊಂಡಿದ್ದಾರೆ, ತೆರೆದಿದೆ ಮನೆ ಒಬ್ಬ ಅತಿಥಿ. ಸೊ ಆ ಸಮಯದ ಗೊಂಬೆ, ಶ್ರಾವಣ ಬಂತು, ಈ ಥರದ ಹಾಡುಗಳನ್ನು ಸಾಕಷ್ಟು ಮಾಡಿದ್ದಾರೆ ಅವರು. ಹೊಸ ಬೆಳಕು ಸಿನಿಮಾದಲ್ಲಿ ಕಣ್ಣೀರ ಧಾರೆ ಇದೇಕೆ ಅದು ಒರಿಜಿನಲ್ ಗಜಲ್. ಅದು ಸೊ ಆ ಒರಿಜಿನಲ್ ಗಜಲ್ ಅಣ್ಣವ್ರಿಗೆ ಅದೊಂದು ಗಜಲ್ ಹಾಡಬೇಕು ಅಂತ ಬಹಳ ಇಷ್ಟ ಇತ್ತು. ಸೊ ಅದನ್ನ ಇವರು ಕಣ್ಣೀರ ಧಾರೆಯಲ್ಲಿ ಬಳಸ್ಕೊಂಡ್ರು. ವಸಂತ ಗೀತದಲ್ಲಿ ಆಟವೇನೋ ನೋಟವೇನೋ ತುಂಬಾ ಬಿಗ್ ರೇಂಜ್ ಇರೋ ಸಾಂಗ್ ಅಣ್ಣವ್ರು ಹೇಳಿದ್ರಲ್ಲಿ. ನಂಗೆ ಅದು ಎಸ್ಪೆಷಲಿ ರಂಗರಾಯರು ಅಣ್ಣವ್ರಿಗೆ ಮಾಡಿದ ಹಾಡುಗಳಲ್ಲೆಲ್ಲ ವಾಣಿಜ್ಯರಾಮ್ ಜೊತೆ ಒಂದು ಹಾಡಿದ್ದಾರೆ. ಶ್ರಾವಣ ಬಂತು ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ. ತುಂಬಾ ಸಲ ಅಣ್ಣರ್ಗೂ ಆ ಮಾತು ಹೇಳಿದ್ದೀನಿ, ವಾಣಿ ಮೇಡಮ್ಗೂ ಆ ಮಾತು ಹೇಳಿದ್ದೀನಿ. ಇಬ್ರು ದೇರ್ ಬೆಸ್ಟ್ ಅಂದ್ರೆ ಇಬ್ರು ಗಾಯಕಿಯರು ಅವ್ರ ಅತ್ಯುತ್ತಮ ಕಂಠ ಸಿರಿಯಲ್ಲಿ ಹಾಡಿರುವ ಹಾಡದು. ಈಗ ಕೋ ಸಿಂಗರ್ಸ್ ಅಂದ್ರೆ ಯಾರು, ಅವ್ರಿಗೆ ಯಾರು ಫೇವ್ರೆಟ್ ಅಂತ ಇದ್ರೆ ಅವ್ರ ಜೊತೆಗೆ ಅತಿ ಹೆಚ್ಚು ನಿಮ್ಗೆ ಸುಶೀಲ ಬಹಳ ಕಮ್ಮಿ ಹಾಡಿರೋದು. ವಾಣಿಜ್ಯರಾಮ್ ಕ್ಲಾಸಿಕಲ್ ಎಲ್ಲ ಬಂದಾಗ ವಾಣಿಜ್ಯರಾಮ್ ಹೇಳಿದ್ದಾರೆ. ಬಟ್ ನಿಮ್ಗೆ ಅಣ್ಣವ್ರ ಜೊತೆಗೆ ಬೆಸ್ಟ್ ಕಂಪೋಸಿಷನ್ ಅಂತಂದ್ರೆ ಎಸ್ ಜಾನಕಿನೇ ಯಾವಾಗ್ಲೂ. ಮತ್ತೆ ಆರಿಸ್ಕೊಳ್ಳೋರು ಅಣ್ಣವ್ರ, ಇದನ್ನ ಜಾನಕಿಯವರೇ ಹಾಡ್ಬೇಕು ಅಂತ ಹೇಳಿ ಆರಿಸ್ಕೊಳ್ಳೋರು. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ. ಆದ್ರೆ ಏನಾದ್ರು ಇನ್ಸಿಡೆಂಟ್ ಇದೆಯಾ ಸರ್ ಎಸ್ ಜಾನಕಿ ಅವ್ರ ಬಗ್ಗೆ? ನಿಮ್ಮ ಎಸ್ ಜಾನಕಿ ಅವ್ರ ಬಗ್ಗೆ ಬಹಳ ಅಂದ್ರೆ
ನಗು ನಗುತ್ತಾ ನೀ ಬರುವೆ ಹಾಡಿದೆಯಲ್ಲ, ಅದು ಮೇಡಮ್ ಯಾವಾಗಲೇ ಹೇಳೋರು ಅಣ್ಣವರು ಏನೋ ಕಂಪೋಸ್ ಮಾಡಿದ್ಮೇಲೆ ಆ ಕಂಪೋಸಿಷನ್ನು ಅದರ ಪಿಕ್ಚರೈಸೇಷನ್ನು ಎಲ್ಲ ಹೇಳುವಾಗ ಜಾನಕಿಗೆ ಹೇಳೋದಂತೆ, ನೋಡಮ್ಮ ಇದು ಹಾಡು ನಗುವಿನ ಬಗ್ಗೆ ಇದೆ, ಆ ಥರದ್ದೇ ಇದೆ. ಸೊ ನೀವು ನಗೋದೇ ಹಾಡನ್ನು ಜೀವನ ಮಾಡಬೇಕು ಅಂತ. ನೀವು ಇವತ್ತಿಗೂ ಹಾಡು ಕೇಳಿ ಎಷ್ಟು ಜನಕ್ಕೆ ಹೆಂಗೆ ನಕ್ಕಿದ್ದಾರೆ ಅಂತ ಅಂದರೆ ನಿಮ್ಗೆ ಆ ಇಡೀ ಹಾಡಿನ ಜೀವ ಇರೋದು ಅನ್ನೋದು. ಅದು ಮತ್ತೆ ಚಾಲೆಂಜ್ ಹಾಡುಗಳು ಎಸ್ ಜಾನಕಿ ಅವ್ರ ಜೊತೆಗೆ ನನ್ನ ನೀನು ಗೆಲ್ಲಲಾರೆ ಅದು ಅದ್ಭುತವಾಗಿ ಜಾನಕಿ ಯಾವಾಗ್ಲೂ ಹೇಳೋರು. ಅಂದ್ರೆ ಅದು ಆಕ್ಚುಲಿ 2 ರಾಗಗಳ ಜೊತೆಗೆ ಜುಗಲ್ಬಂದಿ, ಮಾಲ್ಕೌನ್ಸ್ ಮತ್ತು ಶುದ್ಧ ಧನ್ಯಾಸಿ. ಸೊ ಅಣ್ಣ ಅವ್ರು ಮಾಲ್ಕೌನ್ಸ್ ಅಲ್ಲಿ ಹಾಡ್ತಾರೆ, ಶುದ್ಧ ಧನ್ಯಾಸಿಲಿ ಉತ್ತರ ಕೊಡ್ತಾ ಹೋಗ್ತಾರೆ. ಇದು ಏನಂದ್ರೆ ಶ್ರುತಿ ಭೇದ ಅಷ್ಟೇ, ನಿಮಗೆ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ 2 ಮಾಲ್ಕೌನ್ಸೆ. ಸೊ ಅಂದ್ರೆ ನಿಮ್ಗೆ 1 ಸ್ವರ ವ್ಯತ್ಯಾಸ ಇರೋ ರಾಗಗಳು 2. ಸೊ ನಿಮ್ಗೆ ಆ ಸವಾಲ್ ಜವಾಬ್ ಹಾಡುಗಳಿದೆಯಲ್ಲ, ಅದು ಬೇರೆ ಬೇರೆ ತರ ಇದೆ ಭಾರತೀಯ ಭಾಷೆಯಲ್ಲಿ. ಒನ್ ಆಫ್ ದ ಬೆಸ್ಟ್ ಇದು, ಒನ್ ಆಫ್ ದ ಬೆಸ್ಟ್ ಇದು. ನಂಗೆ ಪಾರ್ವತಮ್ಮ ಹೇಳೋದು, ನಂಗೆ ಅವರಿಬ್ರು ಹಾಡುವಾಗ ನಾನು ಯಾವಾಗ್ಲೂ ಹೋಗ್ತಾ. ಅವರು ವೀರಪ್ಪನ ಅಪಹರಣ ಆದ್ಮೇಲೆ ಸೊ ವಾಪಸ್ ಬಂದ್ಮೇಲೆ ಧನ್ಯ ಮಿಲನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವಾಗ ಜಾನಕಿಗೆ ಹೇಳಿದ್ರು, ನೀವು ಜಾನಕಿ ಬರ್ದೆ ನಾನು ಹಾಡಲ್ಲ, ಧನ್ಯ ಮಿಲನ ಆಗ್ಬೇಕು ಅಂದ್ರೆ ಎಸ್ ಜಾನಕಿ ಹೌದಾ ಬರ್ಬೇಕು ಅಂತ ಹೇಳಿದ್ರು. ನಿಮ್ಮ ಪ್ರೋಗ್ರಾಮ್ ನೋಡಿ, ಧನ್ಯ ಮಿಲನ ಜಾನಕಿ ಹಾಡಿದಾರೆ. ಅದಾದ್ಮೇಲೆ ನಾನು ತುಂಬಾ ನೆನಪು ಮಾಡ್ಕೊಳ್ಳೋದು ರಾಜ್ಕುಮಾರ್ ಮೇಲೆ ಹೋದ್ಮೇಲೆ ಎಸ್ ಜಾನಕಿ ಒಂದು ರಾಜ್ಕುಮಾರ್ ಮೇಲೆ ಪ್ರೋಗ್ರಾಮ್ ಮಾಡಿದ್ರು. ಅವಾಗ ಅಣ್ಣವ್ರು ಹಾಡಿದ ಹಾಡುಗಳನ್ನು ಎಸ್ ಜಾನಕಿ ಅವ್ರು ಹಾಡಿದ್ರು. ಅಲ್ಲಲ್ಲ, ಮೇಲಾಗಿ ಅಣ್ಣವ್ರು ಹಾಡಿದ್ದನ್ ಜಾನಕಿ ಹಾಡಿ. ಅದು ಒಂದು ಡೆಡಿಕೇಶನ್ ಅಂತ ಹೇಳಿ ಪಾರ್ವತಮ್ಮ ಅದಕ್ಕೆ ಬಹಳ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅವ್ರು ಅದನ್ನ ಹೇಳಿದ್ರು, ಇರ್ಬೇಕಾಗಿತ್ತು ಅಣ್ಣವ್ರು ನೋಡ್ಬೇಕಾಗಿತ್ತು ಇದನ್ನೆಲ್ಲ ಅಂತ ಹೇಳಿ. ಸೊ ಬಹಳ ಅದ್ಭುತವಾದ ಕಾಂಬಿನೇಷನ್ ಅದು. ಸೊ ಭೀಂಪಲಾಸ್ ರಂಗರಾಯರಿ ಬಹಳ ಇಷ್ಟವಾದ ರಾಗ ವೀಣೆ. ವೀಣೆ ಮತ್ತು ಭೀಂಪಲಾಸ್ ಅವರ ಎಲ್ಲ ಹಾಡುಗಳಲ್ಲಿ ಇದಿದೆ. ಸೊ ಅದು ನಾನು ಅವಾಗ ಹೇಳಿದಾಗೆ ನಾದಮಯ ಅಮೃತ ವರ್ಷಿಣಿ ಅಂತ ಸಿನಿಮಾ ನಿಂತೋಯ್ತದ ಆಗ್ಲಿ, ಆ ಸಿನಿಮಾಕ್ಕೆ ಅಂತ ಮಾಡಿದಂತ ಹಾಡದು. ಅದು ರೆಕಾರ್ಡ್ 3 ವರ್ಷದ ಮೇಲೆ ಜೀವನ್ ಚೈತ್ರದಲ್ಲಿ ಅದು ಬಳಕೆ ಆಯ್ತು. ಬಳಕೆಯಾಗಿ ಅಣ್ಣವ್ರಿಗೆ ರಾಷ್ಟ್ರ ಪ್ರಶಸ್ತಿ. ಸಿನಿಮಾಗೆ ಸೂಟ್ ಆಗುತ್ತೆ ಅಂತ ಬಳಕೆ ಮಾಡಿದ್ರೆ ಅದು ಆಕ್ಚುಲಿ ಆ ಸ್ಟೋರಿ ಸೂಟ್ ಆಗುತ್ತೆ. ಅದು ಆಕ್ಚುಲಿ ಹಿಂದೆ ಲವಕುಶಕ್ಕೊಂದು ಬಳಕೆ ಮಾಡ್ಬೇಕು ಅನ್ಕೊಂಡಿದ್ರು, ಹಂಗೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಅದು ಇಲ್ಲಿ ಅದು ಬಳಕೆ ಆಯ್ತು. ಅದು ಒಂಥರ ಅದು ಬಹಳ ಸಲ ಹಂಗಾಗುತ್ತೆ. ರಂಗರಾಯರಿಗೆ ಕ್ರೆಡಿಟ್ ಸಿಗ್ಲಿಲ್ಲ ಅಷ್ಟೇ. ನಾರ್ಮಲಿ ಸಿನಿಮಾ ಟೈಟ್ಲ್ ಕಾರ್ಡ್ ಅಲ್ಲಿ ಏನಿರುತ್ತೋ ಅದು ಅವ್ರಿಗೆ ಕ್ರೆಡಿಟ್ ಹೊರಟೋಗುತ್ತೆ. ಅದು ರಂಗರಾಯರಿಗೆ 2 ತರ ನಾನು ಧಾನ್ಯ ಆಗಿದ್ದು. ಇನ್ನೊಂದು ವಾರ ಬಂತಮ್ಮ ಗುರುವಾರ ಬಂತಮ್ಮನ ಭಾಗ್ಯವಂತದಲ್ಲಿ ಬಳಕೆ ಮಾಡಿದ್ರು. ಭಾಗ್ಯವಂತದ ಸಂಗೀತ ನಿರ್ದೇಶಕರು ಟಿ ಜಿ ಲಿಂಗಪ್ಪ. ಸೊ ನಾವು ಆಕಾಶವಾಣಿಯಲ್ಲಿ ಹೇಳುವಾಗ್ಲೂ ಸಂಗೀತ ನಿರ್ದೇಶನ ಟಿ ಜಿ ಲಿಂಗಪ್ಪ ಅಂತೀವಿ. ಬಟ್ ಅದು ಒರಿಜಿನಲ್ ಆ ಸಿನಿಮಾ ಮಾಡಿದ್ದೇ ಅಲ್ಲ, ಅದು ಕ್ಯಾಸೆಟ್ ಅಲ್ಲಿ ಅಷ್ಟೊತ್ತಿಗಾಗ್ಲೇ ಫೇಮಸ್ ಆಗೋಗಿತ್ತು. ಅದನ್ನ ಮಾಡಿದವರು ರಂಗರಾಯರೇ. ಅಲ್ಲ, ಕ್ರೆಡಿಟ್ ರಂಗರಾಯರಿಗೆ, ಬಟ್ ಸಿನಿಮಾದಲ್ಲಿ ಟಿ ಜಿ ಲಿಂಗಪ್ಪ ಸಂಗೀತ ನಿರ್ದೇಶಕ. ಸೊ ನಿಮ್ಗೆ ಸಿನಿಮಾದ ಎಲ್ಲ ಹಾಡುಗಳ ಕ್ರೆಡಿಟ್ ಯಾರ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಹೊರಟೋಗುತ್ತೆ. ನಿಮ್ ಕ್ಯಾಸೆಟ್ ಇಂದ ತಗೊಂಡವ್ರಿಗೆ ಇಂತ ಇಲ್ಲ. ಆಕ್ಚುಲಿ ಹಂಗ್ ಮಾಡಬಹುದಾಗಿತ್ತು, ಅದು ಮಾಡ್ಲಿಲ್ಲ. ಅದು ಟೆಕ್ನಿಕಲಿ ಅದು ಇದು ರಂಗರಾಯರು. ಇನ್ನೊಬ್ರು ಬಹಳ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ನಾಗೇಂದ್ರ. ಸೊ ರಾಜನ್ ನಾಗೇಂದ್ರ ಇಬ್ರು ಬಹಳ ಚಿಕ್ಕ ಹುಡುಗರಾದಾಗಲೇ ಸಂಗೀತಕ್ಕೆ ಬಂದವರು. ಇಬ್ರು ಮೈಸೂರಿನವರು. ಅವ್ರ ಅಪ್ಪ ರಾಜಪ್ಪ ಅಂತೇಳಿ ಅವರು ಮೈಸೂರು ಆಸ್ಥಾನ ವಿದ್ವಾಂಸರಾಗಿದ್ರು. ಆಮೇಲೆ ನಾನು ಬಹಳ ಹಿಂದೆ ಮುಖಿಗೆ ಸಿನಿಮಾಗಳಿಗೆಲ್ಲ ಕಾಮೆಂಟ್ರಿ ಹೇಳೋರು. ಈ ಥರದೊಂದು ಮ್ಯೂಸಿಕ್ನ ಒಡನಾಟ, ಸಿನಿಮಾದ ಒಡನಾಟ ಇದ್ದರು ಅವ್ರ ತಂದೆ. ಇವ್ರುಗಳು ಬಹಳ ಬೇಗ ಜಲತರಂಗನ ನಾಗೇಂದ್ರ ನುಡಿಸೋರು, ಮತ್ತೆ ರಾಜನ್ನು ಪಿಟೀಲ್ ನುಡಿಸೋರು. ಬಹಳ ಇಬ್ರು ಒಳ್ಳೆಯ ಕಲಾವಿದ್ರೆ. ಸೊ ಆಮೇಲೆ ನಾಗೇಂದ್ರ ಕಾಳಿಂಗರಾಯರ ಟ್ರೂಪಲ್ಲಿ, ಮೈಸೂರಿನ ಸ್ವಾಮಿ ಟ್ರೂಪಲ್ಲಿ ಇರೋರು. ರಾಜನ್ ಒಂದಿಷ್ಟು ದಿನ ಮದ್ರಾಸ್ಗೆ ಹೋಗಿದ್ರು. ಆಮೇಲೆ ಇವರು ಶಂಕರ್ ಸಿಂಗ್ ಮೈಸೂರಿನಲ್ಲಿ ಸ್ಟುಡಿಯೋ ಮಾಡಿ ಪಿಕ್ಚರ್ಗಳನ್ನು ಮಹಾತ್ಮ ಪಿಕ್ಚರ್ಸ್ ಶುರು ಮಾಡಿದಾಗ ಇಬ್ರು ವಾಪಸ್ ಬಂದರು. ಸೊ ಸಂಗೀತ ನಿರ್ದೇಶಕನಂತ ಶುರುವಾದರೆ ಗಂಡ್ಸಲ ಫಸ್ಟ್ ಸಾಂಗ್ ರೆಕಾರ್ಡ್ ಮಾಡಕ್ಕೆ ಬಂದರೆ ಒಬ್ರಿಗೆ 16 ವರ್ಷ, ಒಬ್ರಿಗೆ 18 ವರ್ಷ. ಸೊ ಗಂಡ್ಸಲ್ ಏನ್ ನೀವು ಮ್ಯೂಸಿಕ್ ಡೈರೆಕ್ಟರ್, ನೀವು ಹುಡುಗರು ಆಟ ಆಡೋ ಹುಡುಗರು, ಟ್ಯೂನ್ ನೋಡಿ ಬಹಳ ಚೆನ್ನಾಗಿ ಟ್ಯೂನ್ ಮಾಡಿದಿರಿ ಅಂತ ಮಾಡಿದ್ರು. ಆಮೇಲೆ ಆಕ್ಚುಲಿ ನಾಗೇಂದ್ರ
ಒಳ್ಳೆ ಗಾಯಕರು ಕೂಡ, ಅವ್ರು ಕೆಲವು ಹಾಡುಗಳನ್ನೆಲ್ಲ ಹಾಡಿದ್ದಾರೆ ಕೂಡ. ಬಟ್ ಅವರು ಸಂಗೀತ ನಿರ್ದೇಶಕಂದಲ್ಲೇ ಬಂತು. ನಾನು ಇಬ್ಬರನ್ನು ಬಹಳ ನಿಕಟವಾಗಿ ನೋಡಿದ್ದೀನಿ, ರಾಜನ್ ಮತ್ತು ನಾಗೇಂದ್ರ ಇಬ್ಬರನ್ನು. ಅಣ್ಣ ತಮ್ಮಂದ್ರಿಬ್ರು ಒಂಥರ ತದ್ವಿರುದ್ಧ ಅಂದ್ರೆ ತದ್ವಿರುದ್ಧ ಸ್ವಭಾವದವರು. ಸೊ ನಾಗೇಂದ್ರ ಎಷ್ಟು ಮಾತನಾಡ್ತಾ ಇದ್ರು, ರಾಜನ್ ಅಷ್ಟೇ ಮೌನಿ. ಸೊ ನನಗೆ ಒಂದ್ಸಲ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಸಾಧಕರೊಂದಿಗೆ ಸಂವಾದದ ಕಾರ್ಯಕ್ರಮ. ಅದರಲ್ಲಿ ರಾಜನ್ ಅವ್ರನ್ನ ಸಂದರ್ಶನ ಮಾಡುವ ಕೆಲಸ ನನಗೆ ಬಂತು. ಸೊ ರಾಜನ್ ಅವರು, ಸರ್ ಇಂಥ ಸಿನಿಮಾದಲ್ಲಿ ನೀವು ಒಂದು ಹಾಡು ಮಾಡಿದಿರಲ್ವಾ, ಅದ್ರ ಬಗ್ಗೆ ಹೇಳಿದ್ರೆ, ಹೌದು ಮಾಡಿದ್ದೀನಿ. ಮುಂದೇನು ಹೇಳ್ತೀರಾ ನೀವು? ಸೊ ಅವ್ರ ಹತ್ರ ಮಾತಾಡ್ಸೋಷ್ಟೊತ್ತಿಗೆ ನನಗೆ ಸಾಕು. ಹೌದು ಹೌದು ಒಂದ್ ಲೈನ್, ಹೌದು ಅಲ್ಲ ಅವ್ರು ಮಾಡಿಲ್ರಿ, ಅದು ಇಷ್ಟು ಬಿಟ್ರೆ ಮುಂದಕ್ಕೆ ಮಾತಾಡುದು. ಬಟ್ ನಾಗೇಂದ್ರ ನಾರ್ಮಲ್ ಅದಕ್ಕೋಸ್ಕರ ಪ್ರೆಸ್ ಕಾನ್ಫರೆನ್ಸ್ ಗಳೆಲ್ಲ ಮಾತಾಡ್ತಿದ್ದು ನಾಗೇಂದ್ರ, ರಾಜನ್ ಏನೋ ಮಾತಾಡ್ತಿರ್ಲಿಲ್ಲ. ಆಮೇಲೆ ಅವ್ರ ಕೆಲಸನ ಹೆಂಗ್ ಹಂಚ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಟ್ಯೂನ್ ಮಾಡ್ತಿದ್ದು ರಾಜನ್. ರಾಜನ್ ಟ್ಯೂನ್ ಮಾಡ್ಬಿಟ್ಟು ನಾಗೇಂದ್ರ ಏನೋ ಅವ್ರು ಹೇಳಾರೋ, ರಾಜನ್ ಎಸ್ ಇದು ಫೈನಲ್ ಟ್ಯೂನ್ ಅಂದ್ರೆ ಮುಗೀತು, ಅದು ರಾಜನ್ನೇ ಫೈನಲ್ ಡಿಸಿಷನ್. ಟ್ಯೂನ್ ಆದ್ಮೇಲೆ ರಾಜನ್ ಎದ್ದೋಗ್ಬಿಡೋರು. ಸೊ ಮುಂದಿಂದೆಲ್ಲ ರಾಜನಿಗೆ ಸಂಬಂಧಪಟ್ಟಿಲ್ಲ, ಮುಂದಿಂದೆಲ್ಲ ನಾಗೇಂದ್ರ. ನೀವು ಲಿರಿಕ್ಸ್ ಅನ್ನೆಲ್ಲ ಅವಾಗೆಲ್ಲ ನಿಮ್ಗೆ ಕಂಪ್ಯೂಟರ್ ಇರ್ಲಿಲ್ಲ, ಟೈಪ್ ರೈಟರ್ ಇರ್ಲಿಲ್ಲ, ಕಾಪಿ ಇರ್ಲಿಲ್ಲ. 20 ಕಾಪಿ 30 ಕಾಪಿ ಎಲ್ಲ ಮಾಡ್ಕೊಡ್ಬೇಕಾಗಿತ್ತು. ಅದ್ರಲ್ಲಿ ಅದು ಹಂಗೆ ಕೈಯಲ್ಲೇ ಬರ್ಕೊಡ್ಬೇಕು, ಕೈಯಲ್ಲೇ ಬರಿತಾ ಇದ್ರು. ಮತ್ತೆ ಕೈಯಲ್ಲಿ ಬರೀ ಲಿರಿಕ್ಸ್ ಬರೆಯೋದೇ ಅಂತ ದೊಡ್ಡದಲ್ಲ, ಅಥ ಸಾಲ. ಬಟ್ ನೊಟೇಶನ್ ಬರಿಬೇಕಲ್ಲ. ಈ ನೊಟೇಶನ್ ನಲ್ಲಿ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ಕೆಲವರು ತೆಲುಗ್ನವ್ರು ಇರೋರು, ಕೆಲವರು ತಮಿಳರು ಇರೋರು, ಆಮೇಲೆ ಕೆಲವು ವೆಸ್ಟರ್ನ್ ಮ್ಯೂಸಿಕ್ ನವ್ರು ಇರೋರು. ಸೊ ಅವ್ರವ್ರಿಗೆ ಬೇಕಾದ ತರದ ನೊಟೇಶನ್ ಇದನ್ನ ಬರೆಯೋರು ಅಗ್ರಗಣ್ಯರು ನಾಗೇಂದ್ರ. ಪ್ರತಿಯೊಬ್ಬರಿಗೂ ಬರೆದು ಆಮೇಲೆ ಸಿಂಗರ್ಸ್ ಅನ್ನು ಕರೆದು ಸಿಂಗರ್ಗೆ ಅದನ್ನ ಟ್ಯೂನ್ ಅನ್ನ ಕಲಿಸಿ ಹಾಡಿಸಿ ರೆಕಾರ್ಡಿಂಗ್ ಫೈನಲ್ ಮಾಡ್ತಾ ಇದ್ದಿದ್ದು ನಾಗೇಂದ್ರ. ಅದು ಒಂಥರ ಅಣ್ಣ ತಮ್ಮದನ್ನ ಹೆಂಗೆ ದೇವರು ಸೃಷ್ಟಿ ಮಾಡಿದನೋ ಗೊತ್ತಿಲ್ಲ, ಅದು ಅಷ್ಟು ಇಬ್ರು ಕಾಂಪ್ಲಿಮೆಂಟ್ರಿಂಗ್ ವಿತ್ ಈಚ್ ಅದರ್ಸ್. ಸೊ ಆಮೇಲೆ ಒಂದು ಇದು ಏನು ಅಂತಂದ್ರೆ, ರಾಜನ್ನು ಹಬ್ಬಬ್ಬ ಅಂತಂದ್ರೆ ಒಂದು ಇಡ್ಲಿ ತಿನ್ನೋರು ಅಷ್ಟೇ, ಅವ್ರು ಏನು ಹೊರಗಡೆ ತಿಂತಾ ಇರ್ಲಿಲ್ಲ. ನಾಗೇಂದ್ರ ಅಷ್ಟೇ ತಿಂಡಿ ಪೋತ, ಇಬ್ರು ಡೆಡ್ ಆಪೋಸಿಟ್. ಬಟ್ ಇಬ್ರು ಜೊತೆಗೆ ಸೇರಿದ್ರಿಂದ ವಿ ಕ್ರಿಯೇಟೆಡ್ ದ ಮಿರಾಕಲ್. ಅದ್ಭುತವಾಗಿ ಅದು ಏನು, ಅದಕ್ಕೋಸ್ಕರ ನಾಗೇಂದ್ರ ಹೋದ್ಮೇಲೆ ರಾಜನ್ ಯಾವ್ದು ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಬ್ರು ಇದ್ರೇನೆ ರಾಜನ್ ಇಲ್ಲ. ಸೊ ನಾನು ನಾವಾಡುವ ನುಡಿಯೇ ಕನ್ನಡ ನುಡಿ ಸೃಷ್ಟಿ ಮಾಡಿದವ್ರು ರಾಜನ್ ನಾಗೇಂದ್ರ. ಮೋಹನ್ ರಾಗದ ಒಂದು ಫೈನ್ ಇದನ್ನ, ಹೌದು, ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ ಸೃಷ್ಟಿ ಮಾಡಿದವರು ರಾಜನ್ ನಾಗೇಂದ್ರ. ಸೊ ನಾನ್ ನಿಮ್ಗೆ ಅದನ್ನ ಹಿಂದೆ ಹೇಳಿದ್ದೆ, ನಾನಿಂದ ಮರೆಯಲಾರೆ ದ ಬೆಸ್ಟ್ ಸಾಂಗ್ಸ್ ಕ್ರಿಯೇಟ್ ಮಾಡಿದವ್ರು ರಾಜನ್ ನಾಗೇಂದ್ರ. ಸೊ ಹಾಗಾಗಿ ಅಣ್ಣವ್ರಿಗೆ ಬಹಳ ಇಷ್ಟ ಆಯ್ತು. ಇಷ್ಟ ಆಗ್ಬಿಟ್ಟು ಅದ್ರ ಪ್ರೀಮಿಯರ್ ಆದಾಗ, ಅವಾಗಿನ್ನು ಇವ್ರ ಹತ್ರ ಎಲ್ಲ ಕಾರ್ ಎಲ್ಲ ಇರ್ಲಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ಸ್ ಬಸ್ಸಿಗೆ ಕಾಯ್ತಾ ಇದ್ರು. ಯಾರೋ ಒಬ್ರು ಬಹಳ ಇದರಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀರಾ ಅಂತ ಹೇಳೋದ್ರು. ಇದು ಅಣ್ಣವ್ರಿಗೆ ಗೊತ್ತಾಗ್ಬಿಟ್ಟು ವೀರಸ್ವಾಮಿ ಪ್ರೊಡ್ಯೂಸರ್, ವೀರಸ್ವಾಮಿಗೆ ಹೇಳಿ, ಸೊ ಅವರು ಅವಾಗೊಂದು ಚೆಕ್ ಬರೆಸ್ಬಿಟ್ಟು ರಾಜನನ್ನು ಕರೆದು ಒಂದು ಕಾರ್ ತಗೊಳ್ಳಿ, ಸಿನಿಮಾದ ನಿಜವಾದ ಹೀರೋಗಳು ನೀವು ಅಂತ ಹೇಳಿ. ಸೊ ಮ್ಯೂಸಿಕ್ ಡೈರೆಕ್ಟ್ರಿಗೆ ಕಾರ್ ಕೊಟ್ಟಿರೋ ಸಿನಿಮಾ ನಾನಿನ್ನ ಮರೆಯಲ್ಲ. ಅದು ಅಂದ್ರೆ ಅಣ್ಣವ್ರಿಗೆ ಎಷ್ಟು ಶಕ್ತಿ ಇತ್ತು, ಸರಳತೆ ಇತ್ತು ಅಂತ ಹೇಳಿ. ಆಮೇಲೆ ಭಾಗ್ಯವಂತರು, ನನ್ನ ನಿನ್ನ ಮನವು ಸೇರಿತು, ಇದು ರಾಜನ್ ಮಾಡಿದ ಬೆಸ್ಟ್ ಸಾಂಗ್. ಗಿರಿಕನ್ಯೆ ಏನೆಂದು ನಾ ಹಾಡಲಿ, ಈ ತರದ್ದು. ಆಮೇಲೆ ನಾನೊಬ್ಬ ಕಳ್ಳದಲ್ಲಿ ಆಸೆಯು ಕೈಗೂಡಿತು, ಅದರಲ್ಲಿ ನನ್ಗೊಂದು ಗಜಲ್ ಸ್ಟೈಲ್ ಅಲ್ಲಿ ಒಂದು ಹಾಡು ಮಾಡಿದ್ದಾರೆ. ಕಂಪ್ಲೀಟ್ ಗಜಲ್, ಅರಳುತ್ತಿದೆ ಮೊಹ ಹೃದಯದಲ್ಲಿ ದಾಹ ಇದೇನೋ ಇದೇನೋ ಅಂತ ಹಾಡು ಮಾಡಿದ್ದಾರೆ. ಅದೆಲ್ಲ ರಾಜನ್ನ ದ ಬೆಸ್ಟ್. ಆಮೇಲೆ ಗುರಿ ಸಿನಿಮಾದಲ್ಲಿ ಒಂದು ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಂದುವುದೇ, ಆಮೇಲೆ ಕಾವೇರಿ ಏಕೆ ಓಡುವೆ, ಈ ತರದ ಹಾಡುಗಳನ್ನೆಲ್ಲ ತುಂಬಾ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ರಾಜನ್ ನಾಗೇಂದ್ರ ಒಂದು ಕಂಪ್ಲೇಂಟ್ ಇದೆ, 3-4 ರಾಗ ಬಿಟ್ಟು ಮಾಡ್ತಿಲ್ಲ, ಒನ್ ಟ್ಯೂನ್ ಇನ್ನೊಂಥರ ಕೇಳಿಸುತ್ತೆ ಅಂತ. ಬಟ್ ಔಟ್ ಆಫ್ ಆಲ್ ದಟ್, ರಾಜನ್ ನಾಗೇಂದ್ರ ಜನರಿಗೆ ಏನ್ ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು, ಮತ್ತು ಅಣ್ಣವ್ರಿಗೆ ಏನ್ ಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅಣ್ಣವ್ರು ಯಾವಾಗ್ಲೂ ಹೇಳೋರು, ಅಂದ್ರೆ ನಿಮ್ಗೆ 2 ಕನಸು, ಫಾರ್ ಎಕ್ಸಾಂಪಲ್ 6 ಹಾಡಿದ್ರೆ 6 ತರ ಇರುತ್ತೆ ಅದು. ಸೊ ಅದು ರಾಜನ್ ನಾಗೇಂದ್ರ ಅವರ ಸ್ಟೈಲ್ ಅದು. ಸೊ ನಿಮ್ಗೆ 4 ಹಾಡಿದ್ರೆ 4 ತರ ಇರುತ್ತೆ, ಒಂದ್ ಹಾಡಿನ ತರ ಇನ್ನೊಂದಿರಲ್ಲ ಒಂದು ಸಿನಿಮಾದಲ್ಲಿ.
ಹಂಗಿದ್ರೇನೆ ಚೆನ್ನಾಗಲ್ವಾ? ಹೌದು, ನಾವೊಂದೇನೋ ಪ್ಯಾಕೇಜ್ ಅಂತ ಹೇಳ್ತೀವಿ, ಹೌದು, ಪ್ಯಾಕೇಜ್ ಅನ್ನ ಕೊಡಬಲ್ಲಂಥವ್ರು ರಾಜನಾಗಿ. ಸೊ ರಾಜ್ಕುಮಾರ್ಗೆ ಸ್ವಲ್ಪ ಕಡಿಮೆ ಸಿನಿಮಾ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್ ಇವ್ರು 4 ಜನ ಅಗ್ರಗಣ್ಯರು ಓಕೆ. ಅಣ್ಣವ್ರಿಗೆ. ಉಪೇಂದ್ರ ಕುಮಾರ್, ರಂಗರಾಯರು, GK ವೆಂಕಟೇಶ್, ರಾಜನಾಗಿ. ಸೊ ನೀವು ಅಣ್ಣವ್ರು ಹಾಡಿದ ಅಷ್ಟು ಹಾಡುಗಳನ್ನ ಲೆಕ್ಕ ಹಾಕಿದ್ರೆ ಇವ್ರು 4 ಜನದೇ ಬಹಳ ಸಿಕ್ಕೋದು.